ಇವರೇ ನನ್ನ ವೈಫ್ ಪರಿ ಅಂತ. ಹಲೋ ಮೇಡಮ್. ಹಲೋ ಸರ್. ಸಂಜಯ್ ಸರ್ ಹತ್ರ ಎಲ್ಲ ಡೀಟೇಲ್ಸು ಹೇಳಿದ್ದೀನಿ. ಆ ಸಂಜಯ್ ಹಿಡಿದು ಸೆಲ್ಗೆ ಹಾಕಿದ್ದಾರೆ. ಅಲ್ಲಿ ನೋಡು. ಪರಿ, ಈ ರಾಸ್ಕಲ್ ಅವತ್ತು ಆರ್ತಿನ ಟಾರ್ಗೆಟ್ ಮಾಡ್ಕೊಂಡು ಬಂದು ಇವತ್ತು ನಿನ್ನ ಟಾರ್ಗೆಟ್ ಮಾಡ್ಕೊಂಡು ಬಂದು ಈಗ ಇಲ್ಲಿ ನೋಡು, ಈ ಹೆಂಗ್ಸು ದೇವಿ ಪ್ರಿಯನು ಟಾರ್ಗೆಟ್ ಮಾಡಿ ಇವತ್ತು ಕಿಡ್ನಾಪ್ ಮಾಡಿ ಕಾರಲ್ಲಿ ಡಿಕ್ಕಿಲ್ ಹಾಕಿ ಕಾರ್ ಓಡಿಸ್ಕೊಂಡು ಬಂದಿದ್ದಾನೆ. ಒಳ್ಳೇದಾಯ್ತು, ಕಾರ್ನ ಪೊಲೀಸ್ ಚೆಕ್ ಮಾಡಿ ಡಿಕ್ಕಿಲಿ ಎಚ್ಚರ ತಪ್ಪಿ ಬಿದ್ದಿದ್ದು ಇವ್ರನ್ನ ಕಾಪಾಡಿದ್ರು. ನಿಮ್ಗೇನೂ ಆಗಿಲ್ಲ ತಾನೆ? ಇಲ್ಲ, ನನ್ಗೇನೂ ಆಗಿಲ್ಲ. ಪರಿ, ಯಾಕಿಷ್ಟೊಂದು ಹೆದರ್ಕೊಂಡಿದ್ಯಾ? ಹಾಗಲ್ಲ ಅರ್ಜುನ್, ಒಬ್ಬ ಹುಡುಗಿನ ಎತ್ಕೊಂಡು ಕಾರ್ ಡಿಕ್ಕಿಲ್ ಹಾಕೊಂಡು ಬಂದಿದ್ದಾನೆ. ಪಾಪ, ಇವ್ರು ಎಷ್ಟು ಕಷ್ಟಪಟ್ಟಿದಾರೋ. ಇಲ್ಲ ರೀ, ನಂಗೇನೂ ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ. ಸಂಜಯ್ ನನ್ನ ಕೈಗೆ ಸರಿಯಾಗಿ ಬಂದು ಸಿಗಾಕೊಂಡ ಪ್ರಿ. ಚೆಕ್ ಪೋಸ್ಟಲ್ಲಿ ತಪ್ಪಿಸ್ಕೊಳಕ್ ಹೋಗಿ ನನ್ನ ಕಾರ್ಗೆ ಗುದ್ಬಿಟ್ಟ. ಹಿಡ್ಕೊಂಡು 4 ಬಾರಿಸಿ ಪೊಲೀಸಿಗೆ ಒಪ್ಪಿಸ್ದೆ. ಮೇಡಮ್, ನೀವು ನಿಮ್ಮ ಕತೆ ಹೇಳಿ. ಸಂಜಯ್ನ ಎಲ್ಲಿ ನೋಡಿದ್ರಿ? ಹೇಗೆ ಸಿಕ್ಕಾಕೊಂಡ್ರಿ? ನಿಮ್ಗೊಬ್ರು ತಂಗಿ ಇದ್ದಾರೆ ಅಂದ್ರಲ್ಲ. ಸರ್, ತಂಗಿ ಥರ ಅಂದೆ ಸರ್. ನನ್ನ ಹೆಲ್ತ್ ಸರಿ ಇಲ್ಲ ಅಂತ ಹಾಸ್ಪಿಟಲ್ಗೆ ಚೆಕಪ್ಗೆ ಬಂದೆ. ಅಲ್ಲಿ ಒಂದು ಹುಡುಗಿ ತಂಗಿ ಥರ ನನಗೆ ಹೆಲ್ಪ್ ಮಾಡಿದ್ಲು. ಆಗ ಈ ಸಂಜಯ್ ಅಲ್ಲಿ ಟ್ರೀಟ್ಮೆಂಟ್ ತಗೋತಿದ್ದ. ಹೌದು ರೀ, ಕರೆಕ್ಟ್. ಸುದ್ದಿ ಸಿಕ್ಕಿ ನಾವೇ ಅಲ್ಲಿ ಬರೋದ್ರೊಳಗೆ ಅವನು ಎಸ್ಕೇಪ್ ಆದ. ಹೌದು ಸರ್, ಅವ್ನು ತಪ್ಪಿಸ್ಕೊಂಡು ಹೋಗುವಾಗ ದಾರಿಲಿ ಹೋಗ್ತಿದ್ ನನ್ನ ಹೊಡೆದು ಒಂದು ಕಾರಲ್ಲಿ ಹಾಕ್ದ ಸರ್. ಅಷ್ಟೇ ಸರ್ ನನಗೆ ಗೊತ್ತು. ಅಂದ್ರೆ ನಿಮ್ಗೆ ಸ್ವಂತ ತಂಗಿ ಯಾರು ಇಲ್ಲ, ಹಾಸ್ಪಿಟಲ್ ಸಿಕ್ಕಿದ ಹುಡುಗಿನ ತಂಗಿ ತರ ಅಂತಿದ್ಯಾ? ಹೌದು ಅಣ್ಣ. ಓ, ಅಂದ್ರೆ ನಾನು ನಿಮ್ಗೆ ಅಣ್ಣನಾ? ಸರಿ ಸರಿ. ಏನಮ್ಮ, ಏನೋ ದೊಡ್ಡ ವಿಷಯ ಹೇಳ್ತೀರಾ ಅಂದ್ಕೊಂಡ್ರೆ ಸಪ್ಪೆಯಾಗಿ ಮುಗಿಸ್ಬಿಟ್ರಲ್ಲ. ಸರ್, ಅವರೇ ಜೀವಕ್ಕೆ ಹೆದ್ರಿ ಹೇಗೋ ಪಾರಾಗಿದ್ದಾರೆ. ಅವ್ರ ಹತ್ರ ನೀವು ಬೇರೆ ಕತೆ ಎಲ್ಲ ಕೇಳ್ತಿದ್ದೀರಾ? ಸರ್, ಹಾಗಾದ್ರೆ ನಾವಿನ್ನು ಹೊರಡ್ತೀವಿ ಸರ್. ಸರಿ ಸರ್, ಹುಷಾರಾಗಿ ಹೋಗಿ ಬನ್ನಿ. ಎನಿವೆ, ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಇವನ್ನ ಹಿಡಿಯೋದಕ್ಕೆ ಮೇಲಿಂದ ನನಗೆ ತುಂಬ ಪ್ರೆಷರ್ ಇತ್ತು. ಸರಿಯಾದ ಹೊತ್ತಿಗೆ ಹೆಲ್ಪ್ ಮಾಡಿದ್ದೀರಾ. ಇವನ್ನ ನಾವು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಒಪ್ಪಿಸ್ಬೇಕು. ಅದು ನಾವು ನೋಡ್ಕೋತೀವಿ. ಥ್ಯಾಂಕ್ ಯು ಸರ್, ನಾವು ಬರ್ತೀವಿ. ಸರ್, ಅವನ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟು ಹೋಗಿ. ಕಂಪ್ಲೇಂಟ್ ಕೊಡಬೇಕು ಅಂತಲೇ ಬಂದಿದ್ದು ಸರ್. ಆದರೆ ಆಲ್ರೆಡಿ ಅವನ ಮೇಲೆ ಮರ್ಡರ್ ಕೇಸ್ ಇದೆಯಲ್ಲ, ಮತ್ತೆ ಈ ಕಂಪ್ಲೇಂಟ್ ಯಾಕೆ ಸರ್? ಅದೇ ಸ್ಟ್ರಾಂಗ್ ಆಗಿದೆಯಲ್ಲ, ಅದಕ್ಕೆ ಒಳ್ಳೇದಾಯ್ತು. ನನ್ನ ವೈಫ್ಗೂ ಏನೂ ಆಗಲಿಲ್ಲ, ಅದಕ್ಕೆ ನಾನು ಕಂಪ್ಲೇಂಟ್ ಕೊಡಲಿಲ್ಲ ಸರ್. ನಾವು ಹೊರಡ್ತೀವಿ ಸರ್. ಸರಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಪರಿ, ಹೋಗೋಣ? ಸರಿ ಸರ್, ಬರ್ತೀವಿ. ಸಿಸ್ಟರ್, ನಾನು ನಿಮ್ಗೆ ಒಬ್ಳು ತಂಗಿ ಥರಾನೇ. ನೀವ್ ಬೇಕಿದ್ರೆ ನನ್ನ ಜೊತೆ ಬರಬಹುದು, ಹೆದರ್ಕೋಬೇಡಿ. ನಾವು ನಿಮ್ಮನ್ನ ಡ್ರಾಪ್ ಮಾಡ್ತೀವಿ. ಬರ್ತೀನಿ ತಂಗಿ. ಹಾ. ಓ, ಇನ್ನೊಬ್ರು ತಂಗಿ ಸಿಕ್ಬಿಟ್ರಾ? ಇನ್ಸ್ಪೆಕ್ಟರ್ ಸರ್, ಹೇಳಿ ಮೇಡಮ್. ನಾವ್ ಇವ್ರನ್ನ ಕರ್ಕೊಂಡು ಹೋಗ್ಬೋದಾ? ಅರ್ಜುನ್, ಪ್ಲೀಸ್, ಇವ್ರನ್ನ ಒಂಟಿಯಾಗಿ ಬಿಡೋದು ಬೇಡ. ಏನಾದ್ರೂ ಮಾಡು. ಅದು ಸರಿ, ಆದರೆ ಇವರು ಯಾರು ಏನು ಅಂತ ಗೊತ್ತಿಲ್ಲದೆ ಹೇಗೆ? ಹೆದರ್ಕೋಬೇಡಿ ಮೇಡಮ್, ನಾಳೆ ಬೆಳಗ್ಗೆ ಇವರನ್ನ ನಾವೇ ಸೇಫ್ ಆಗಿ ಡ್ರಾಪ್ ಮಾಡ್ತೀವಿ. ಇನ್ಸ್ಪೆಕ್ಟರ್ ಸರ್, ನಿಮ್ಮನ್ನ ನೋಡಿದ್ರೆ ಕಾನೂನಿಗೆ ತುಂಬಾ ಗೌರವ ಕೊಡೋ ಹಾಗೆ ಕಾಣ್ತೀರಾ. ಕರೆಕ್ಟೇ ಮೇಡಮ್. ಅದೇ ಕಾನೂನಲ್ಲಿ ಹುಡುಗಿರನ್ನ ಲೇಡೀಸ್ ಕಾನ್ಸ್ಟೇಬಲ್ ಇಲ್ದೇನೆ ಪೊಲೀಸ್ ಕಸ್ಟಡಿಯಲ್ಲಿ ಇಟ್ಕೋಬಾರ್ದು ಅಂತ ನಿಮಗ್ ಗೊತ್ತಲ್ವಾ ಸರ್? ಅದು ಕರೆಕ್ಟೇನೆ. ಮತ್ತೆ ಯಾಕೆ ಸರ್ ನಿಮಗ್ ಕಷ್ಟ? ನಾವೇ ಹೋಗೋ ದಾರಿಲಿ ಅವ್ರನ್ನ ಡ್ರಾಪ್ ಮಾಡ್ತೀವಿ. ಸಂಜಯ್ನ ಹೇಗೋ ಹಿಡ್ದಿದ್ದಾಯ್ತಲ್ಲ ಸರ್, ಅದೇ ತಾನೇ ಈಗ ತುಂಬಾ ಮುಖ್ಯ. ಓಕೆ ಮೇಡಮ್, ಆದ್ರೆ ಇವ್ರು ಒಪ್ಕೋಬೇಕಲ್ಲ. ಸರ್, ಅವ್ರ ಜೊತೆಗೆ ಹೋಗ್ತೀನಿ ಸರ್. ನೀವಾದ್ರೂ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿ. ಇಲ್ಲ ಸರ್, ನನಗೂ ಯಾವ ಕಂಪ್ಲೇಂಟು ಕೊಡೋಕೆ ಇಷ್ಟ ಇಲ್ಲ. ಇವ್ರ ಜೊತೆಗೆ ಹೋಗ್ತೀನಿ. ಅದು ಸರಿ. ಕೇಸ್ ಮೇಲೆ ಕೇಸ್ ಹಾಕಿದ್ರೆ ನಮ್ಗೇನೆ ಟೆನ್ಷನ್. ನೀವು ಹೊರಡಿ. ಸರ್, ತುಂಬಾ ಥ್ಯಾಂಕ್ಸ್ ಸರ್. ಇಟ್ಸ್ ಓಕೆ ಮೇಡಮ್. ತುಂಬಾ ಥ್ಯಾಂಕ್ಸ್ ಸರ್. ಸರಿ ಅಮ್ಮ, ಹೋಗಣ್ವಾ? ಹಲೋ, ನನ್ನ ಹೆಸರು ಪರಿ. ನನ್ನ ಪರಿ ಅಂತಾನೆ ಕರಿಬಹುದು. ಸರಿ, ಬನ್ನಿ. ಸರಿ ಸರ್. ಸರಿ ಸರ್.
ಆ ಸಂಜಯ್ ನಿನಗೆ ಸೋದರ ಮಾವ ಅಲ್ವಾ ಪರಿ? ಯಾರು ಹೇಳಿದ್ದು? ಹೇ, ನಿಮ್ಮಮ್ಮನ ತಮ್ಮನೇ ತಾನೆ ಸಂಜಯ್? ಅದನಿಗೆ ಯಾರಿಲ್ಲ ಅಂದಿದ್ದು? ಅಲ್ಲ, ಇವಾಗಷ್ಟೇ ಅಲ್ಲ ಅನ್ನೋ ಥರ ಹೇಳ್ದಿಲ್ಲ. ಹೌದು, ಹೇಳ್ದೆ. ಇಂಥ ಒಬ್ಬ ಅಯೋಗ್ಯ ನನಗ್ ಸೋದರ ಮಾವ ಆಗೋಕೆ ಲಾಯಕ್ಕಿಲ್ಲ ಅರ್ಜುನ್. ಓಹೋ, ಅರ್ಜುನ್, ಈ ತರ ಅನ್ಕಂಫರ್ಟಬಲ್ ಆಗಿರೋ ಕ್ವೆಶನ್ಸ್ ಎಲ್ಲ ನನ್ನ ಹತ್ರ ಕೇಳ್ಬೇಡ. ಸಾರಿ ಪರಿ. ಏನ್ ಮೇಡಮ್,